Hi everyone, thank you for watching my video. ಈಗ ನಾವು ಕ್ಯಾಲೆಂಡರ್ ರಿಲೇಟೆಡ್ ಕ್ವೆಶ್ಚನ್ ಅನ್ನು ನೋಡೋಣ. ಹೌ ಮೆನಿ ಲೀಪ್ ಇಯರ್ಸ್, ನಾನ್ ಲೀಪ್ ಇಯರ್ಸ್ ಆ್ಯಂಡ್ ಆಡ್ ಡೇಸ್ ಇನ್ 1904 ಇಯರ್ಸ್. ಸೊ ಇಲ್ಲಿ ಸೊಲ್ಯೂಷನ್ ಏನಂದ್ರೆ 1904 ಅನ್ನು ನಾವು 1600 ಪ್ಲಸ್ 300 ಪ್ಲಸ್ 4 ಅಂತ ಬರಿಬೋದು. ಸೊ ಇಲ್ಲಿ ಫಸ್ಟ್ ನಾವು 1600 ಇಯರ್ಸಲ್ಲಿ ಲೀಪ್ ಇಯರ್ಸ್ ನಾನ್ ಲೀಪ್ ಇಯರ್ಸನ್ನು ಫೈಂಡ್ ಮಾಡಬೇಕು. ನೆಕ್ಸ್ಟ್ 300 ಇಯರ್ಸಲ್ಲಿ ಲೀಪ್ ಇಯರ್ ನಾನ್ ಲೀಪ್ ಇಯರ್, ನೆಕ್ಸ್ಟ್ 4 ಇಯರ್ಸಲ್ಲಿ ಲೀಪ್ ಇಯರ್ ನಾನ್ ಲೀಪ್ ಇಯರನ್ನು ಫೈಂಡ್ ಮಾಡಿಕೊಂಡು ನೆಕ್ಸ್ಟ್ ಆಡ್ ಡೇಸನ್ನು ಫೈಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ 1600 ಇಯರ್ಸಲ್ಲಿ ಫೈಂಡ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಮೆಥಡ್ ಏನು, ಡಿವೈಡ್ ಬೈ 4 ಮಾಡಬೇಕು. ನೆಕ್ಸ್ಟ್ ಡಿವೈಡ್ ಬೈ 100, ಡಿವೈಡ್ ಬೈ 400 ಮಾಡಬೇಕು. ಯಾಕಂದರೆ ಇಲ್ಲಿ 400 ಸೆಂಚುರೀಸನ್ನು ಫೈಂಡ್ ಮಾಡಬೇಕು, ಸೆಂಚುರಿಗಳನ್ನು ಫೈಂಡ್ ಮಾಡಬೇಕು. ನೆಕ್ಸ್ಟ್ ಲೀಪ್ ಇಯರ್ಸನ್ನು ಫೈಂಡ್ ಮಾಡಬೇಕಾಗುತ್ತೆ, ಕಾಮನ್ ಲೀಪ್ ಇಯರ್ಸನ್ನು ಫೈಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 1600 ಡಿವೈಡ್ ಬೈ 4 ಮಾಡಿದಾಗ 400 ಬರುತ್ತೆ. ನೆಕ್ಸ್ಟ್ 1600 ಡಿವೈಡ್ ಬೈ 100 ಮಾಡಿದಾಗ 16 ಸೆಂಚುರೀಸ್ ಬರ್ತವೆ. ನೆಕ್ಸ್ಟ್ 1600 ಡಿವೈಡ್ ಬೈ 400 ಮಾಡಿದಾಗ 4 ಏನು ಬರ್ತವೆ, 400 ಸೆಂಚುರೀಸ್ ಬರ್ತವೆ, ಅಂದರೆ 4 ಮಲ್ಟಿಪಲ್ ಸೆಂಚುರೀಸ್ ಬರ್ತಾವೆ. ಸೊ ನೆಕ್ಸ್ಟ್ ಇಲ್ಲಿ ಈ ಸೆಂಚುರಿ 400 ಸೆಂಚುರೀಸ್ಗಳು ಸೆಂಚುರಿಯಲ್ಲಿ ಬಂದಿರ್ತಾವೆ. ಸೊ ಇಲ್ಲಿ 16 - 4 ಮಾಡಬೇಕು, 12 ಆಗುತ್ತೆ. ನೆಕ್ಸ್ಟ್ ಈ ಎಲ್ಲ ಸೆಂಚುರೀಸ್ಗಳು 400 ಇಯರ್ಸಲ್ಲಿ ಬಂದಿರ್ತಾವೆ. ನೆಕ್ಸ್ಟ್ 400 - 12 ಮಾಡಬೇಕು, 388 ಆಯಿತು. ನೆಕ್ಸ್ಟ್ ಇಲ್ಲಿ ಟೋಟಲ್ ಲೀಪ್ ಇಯರ್ಸ್ ಇನ್ 1600 ಇಯರ್ಸ್ ಎಷ್ಟು ಸಿಕ್ತು ನಮಗೆ, 388 ಲೀಪ್ ಇಯರ್ಸ್. ನೆಕ್ಸ್ಟ್ ನಾನ್ ಲೀಪ್ ಇಯರ್ಸನ್ನು ಫೈಂಡ್ ಮಾಡೋದು ಹೇಗೆ ಅಂದರೆ 1600 - 388 ಮಾಡಬೇಕು. ಸೊ ಇಲ್ಲಿ 1212 ಅಂದರೆ 1212 ಅಂದರೆ 1212 ನಾನ್ ಲೀಪ್ ಇಯರ್ಸ್ ಸಿಕ್ಕು ನಮ್ಗೆ. ಸೊ ಇಲ್ಲಿ ಇನ್ 1600 ಇಯರ್ಸ್ ದೇರ್ ಆರ್ 388 ಲೀಪ್ ಇಯರ್ಸ್ ಆ್ಯಂಡ್ 1212 ನಾನ್ ಲೀಪ್ ಇಯರ್ಸ್. ನೆಕ್ಸ್ಟ್ ನಾವು 300 ಇಯರ್ಸಲ್ಲಿ ಲೀಪ್ ಇಯರ್ಸ್ ನಾನ್ ಲೀಪ್ ಇಯರ್ಸನ್ನು ಫೈಂಡ್ ಮಾಡಬೇಕು. ನೆಕ್ಸ್ಟ್ ಇನ್ 300 ಇಯರ್ಸ್, ಸೊ ಇಲ್ಲಿ ಡಿವೈಡ್ ಬೈ 4 ಮಾಡಿದಾಗ ಎಷ್ಟಾಗುತ್ತೆ, ಇಲ್ಲಿ ಕ್ವೋಷಂಟ್ 75 ಬರುತ್ತೆ. ಸೊ ಇಲ್ಲಿ 75 ಅನ್ನೋದೇನು, 75 ಲೀಪ್ ಇಯರ್ಸ್. ನೆಕ್ಸ್ಟ್ 300 - 75 ಮಾಡಿದಾಗ 225 ಬರುತ್ತೆ. ಇವು ಏನು 225 ಅನ್ನೋದು ನಾನ್ ಲೀಪ್ ಇಯರ್ಸ್. ಸೊ ಇಲ್ಲಿ ಇನ್ 300 ಇಯರ್ಸ್ ದೇರ್ ಆರ್ 75 ಲೀಪ್ ಇಯರ್ಸ್ ಆ್ಯಂಡ್ 225 ನಾನ್ ಲೀಪ್ ಇಯರ್ಸ್. ದೆನ್ ನಾವು ಇಲ್ಲಿ 4 ಇಯರ್ಸ್ ಏನು ಉಳಿದಿತ್ತಲ್ಲ ಅದರಲ್ಲಿ ನಾವು ಲೀಪ್ ಇಯರ್ ನಾನ್ ಲೀಪ್ ಇಯರನ್ನು ಫೈಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 4 ಡಿವೈಡೆಡ್ ಬೈ 4 ಮಾಡಿದಾಗ 1 ಬರುತ್ತೆ. ಸೊ 1 ಆಯಿತು. ನೆಕ್ಸ್ಟ್ ಇದು 1 ಲೀಪ್ ಇಯರ್ ಆಯಿತು. ನೆಕ್ಸ್ಟ್ ನಾನ್ ಲೀಪ್ ಇಯರ್ ಅಂದರೆ 4 - 1 ಏನಾಗುತ್ತೆ, 3 ಆಗುತ್ತೆ. ಸೊ 3 ನಾನ್ ಲೀಪ್ ಇಯರ್ಸ್ ಆಯಿತು. ಸೊ ಇದನ್ನು ಈ ಥರನೂ ಮಾಡ್ಬೋದು, ಅಥವಾ ಇಲ್ಲಿ 1900 ಕಂಪ್ಲೀಟ್ ಆಗಿದೆ, 1600 ಪ್ಲಸ್ 300 1900 ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನೆಕ್ಸ್ಟ್ ಬರೋದೇನು, 1901 1902 1903 1904. ಸೊ ಇಲ್ಲಿ ಲಾಸ್ಟ್ 04 ಬರೋದ್ರಿಂದ 1904 ಏನಾಗುತ್ತೆ, ಲೀಪ್ ಇಯರ್ ಆಗುತ್ತೆ. ಸೊ ಇಲ್ಲಿ 1 ಲೀಪ್ ಇಯರ್ ಬರುತ್ತೆ. ನೆಕ್ಸ್ಟ್ 1901 1902 1903 ಇವೇನು ನಾನ್ ಲೀಪ್ ಇಯರ್ಸ್. ಸೊ ದೇರ್ ಆರ್ 3 ನಾನ್ ಲೀಪ್ ಇಯರ್ಸ್ ಆ್ಯಂಡ್ 1 ಲೀಪ್ ಇಯರ್. ಸೊ ಆ ಥರನೂ ಮಾಡ್ಬೋದು, ಅಥವಾ ಇಲ್ಲಿ 4 ಅಂತ ಮಾಡಿ ಡಿವೈಡ್ ಬೈ 4 ಮಾಡಬೇಕು, 1 ಬರುತ್ತೆ. ನೆಕ್ಸ್ಟ್ 4 - 1 ಮಾಡಿದಾಗ 3 ಬರುತ್ತೆ. ಸೊ ಇಲ್ಲಿ 1 ಲೀಪ್ ಇಯರ್, 3 ನಾನ್ ಲೀಪ್ ಇಯರ್ ಇನ್ 4 ಇಯರ್ಸ್. ನೆಕ್ಸ್ಟ್ ಇಲ್ಲಿ ಟೋಟಲ್ ಲೀಪ್ ಇಯರ್ಸ್ ನಾವು ಕೌಂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇನ್ 1600 ಇಯರ್ಸ್ 388 ಲೀಪ್ ಇಯರ್ಸ್. ನೆಕ್ಸ್ಟ್ ಇನ್ನು 300 ಇಯರ್ಸ್ 75 ಲೀಪ್ ಇಯರ್ಸ್ ಆ್ಯಂಡ್ ಇನ್ 4 ಇಯರ್ಸ್ ದೇರ್ ಈಸ್ 1 ಲೀಪ್ ಇಯರ್. ಸೊ ಟೋಟಲ್ ಎಷ್ಟು ಸಿಕ್ಕು ನಾವು, 464 ಲೀಪ್ ಇಯರ್ಸ್ ಆಯಿತು. ನೆಕ್ಸ್ಟ್ ಟೋಟಲ್ ನಾನ್ ಲೀಪ್ ಇಯರ್ಸನ್ನು ಕೌಂಟ್ ಮಾಡಬೇಕು. ನೆಕ್ಸ್ಟ್ ಟೋಟಲ್ ಲೀಪ್ ಇಯರ್ಸ್ 464 ಆಯಿತು. ಟೋಟಲ್ ಲೀಪ್ ಇಯರ್ಸ್ 464 ಆಯಿತು. ದೆನ್ ಟೋಟಲ್ ನಾನ್ ಲೀಪ್ ಇಯರ್ಸನ್ನು ಫೈಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 1212 ನೆಕ್ಸ್ಟ್ ಅಂದರೆ 1212 ನೆಕ್ಸ್ಟ್ 225 ಪ್ಲಸ್ 3. ಸೊ ಇಲ್ಲಿ ಟೋಟಲ್ 1440 ನಾನ್ ಲೀಪ್ ಇಯರ್ಸ್ ಸಿಕ್ಕು. ಅಥವಾ 1904 - 464 ಮಾಡಿದಾಗಲೂ ಕೂಡ 1440 ನಾನ್ ಲೀಪ್ ಇಯರ್ಸ್ ಸಿಗ್ತಾವೆ. ನೆಕ್ಸ್ಟ್ ಇಲ್ಲಿ ಟೋಟಲ್ ಆಡ್ ಡೇಸನ್ನು ಫೈಂಡ್ ಮಾಡೋದು ಹೇಗೆ ಅಂದ್ರೆ, ಸೊ ಇಲ್ಲಿ ಒಟ್ಟು ಲೀಪ್ ಇಯರ್ಸ್, ಸೊ ಎವ್ರಿ ಲೀಪ್ ಇಯರ್ ಹ್ಯಾಸ್ 2 ಆಡ್ ಡೇ ಆ್ಯಂಡ್ ಎವ್ರಿ ನಾನ್ ಲೀಪ್ ಇಯರ್ ಹ್ಯಾಸ್ 1 ಆಡ್ ಡೇ. ಸೊ ಇಲ್ಲಿ 464 ಲೀಪ್ ಇಯರ್ಸ್ ಇರೋ ಕಾರಣ 464 ಇಂಟು 2 ಮಾಡಬೇಕು. ನೆಕ್ಸ್ಟ್ 1440 ನಾನ್ ಲೀಪ್ ಇಯರ್ ಇಂಟು 1 ಮಾಡಿದ್ರೆ 1440 ಬರುತ್ತೆ. ನೆಕ್ಸ್ಟ್ ಇಲ್ಲಿ 464 ಇಂಟು 2 ಮಾಡಿದಾಗ ಎಷ್ಟು ಬರುತ್ತೆ, 928 ಬರುತ್ತೆ. ನೆಕ್ಸ್ಟ್ ಇವೆರಡನ್ನು ಆ್ಯಡ್ ಮಾಡಬೇಕು, 2368 ಆಯಿತು. ನೆಕ್ಸ್ಟ್ ಇಲ್ಲಿ ಆಡ್ ಡೇಸನ್ನು ಫೈಂಡ್ ಮಾಡುವಾಗ 2368 ಡಿವೈಡ್ ಬೈ 7 ಮಾಡಬೇಕು. ಸೊ ಇಲ್ಲಿ ಕ್ವೋಷಂಟ್ ಏನು ಬರುತ್ತೆ, 338 ಅಂದರೆ 338 ಬರುತ್ತೆ. ನೆಕ್ಸ್ಟ್ ರಿಮೈಂಡರ್ ಏನು ಬರುತ್ತೆ, 2 ಬರುತ್ತೆ. ಇಲ್ಲಿ ಬರುವಂಥ ಡಿವೈಡ್ ಬೈ 7 ಮಾಡಿದಾಗ ರಿಮೈಂಡರ್ ಏನು ಬರುತ್ತಲ್ಲ ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ರಿಮೈಂಡರ್ 2 ಬಂತು. ಸೊ ಇಲ್ಲಿ ರಿಮೈಂಡರ್ ಏನು ಬಂದಿರುತ್ತಲ್ಲ ಅವುಗಳನ್ನೇ ನಾವು ಆಡ್ ಡೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದೇರ್ ಆರ್ 2 ಆಡ್ ಡೇಸ್ ಇನ್ ಗಿವನ್ ಇಯರ್ ಏನಿತ್ತು 1904 ಇಯರ್ಸ್ದು. ಸೊ ಟೋಟಲಿ ಹೇಳೋದಾದರೆ ಇನ್ 1904 ಇಯರ್ಸ್ ದೇರ್ ಆರ್ 2 ಆಡ್ ಡೇಸ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಆಡ್ ಡೇಸನ್ನು ನಾವು ಫೈಂಡ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ಬರೀ ಓನ್ಲಿ ಆಡ್ ಡೇಸನ್ನು ಕೇಳಿದಾಗ ನಾವು ಡೈರೆಕ್ಟಾಗಿ ಮಾಡ್ಬೋದು. ಅಂದರೆ 100 ಇಯರ್ಸಲ್ಲಿ 200 ಇಯರ್ಸ್ 300 ಇಯರ್ಸ್ 400 ಇಯರ್ಸಲ್ಲಿ ಆಡ್ ಡೇಸ್ ಇರೋದನ್ನು ನಮಗೆ ಗೊತ್ತಿದೆ, 5310. ಸೊ ಇಲ್ಲಿ ನೆಕ್ಸ್ಟ್ ಆ ಥರ ನಾವು ಮಾಡ್ಬೋದು. ಅಥವಾ ಲೀಪ್ ಇಯರ್ ನಾನ್ ಲೀಪ್ ಇಯರ್ ಕೇಳಿದಾಗ ಇದೇ ಮೆಥಡನ್ನು ಫಾಲೋ ಮಾಡಿ ನಾವು ಆಡ್ ಡೇಸನ್ನು ಫೈಂಡ್ ಮಾಡಬೇಕಾಗುತ್ತೆ. ಸೊ ದೇರ್ ಆರ್ 2 ಆಡ್ ಡೇಸ್ ಇನ್ 1904 ಇಯರ್ಸ್. Please like, share and subscribe my channel. Thank you.